ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ತಡೆ ಹಿಡಿದ ರಾಜ್ಯ ಸರ್ಕಾರ. ಹಳೆ ವಿವಾದ ಈಗ ಪ್ರಶಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿವಾದ ತಟ್ಟಿರುವಂಥದ್ದು. ಹಿಜಾಬ್ ಹೋರಾಟಗಾರರಿಗೆ ಮಣಿದ ರಾಜ್ಯ ಸರ್ಕಾರ. ರಾಮಕೃಷ್ಣ ಬಿಜಿಯ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ತಡೆ ಹಿಡಿಯಲಾಗಿದೆ. ಹಿಜಾಬ್ ವಿವಾದದಲ್ಲಿ ಸುದ್ದಿಯಾಗಿದ್ದ ರಾಮಕೃಷ್ಣ ಬಿಜಿ ವಿದ್ಯಾರ್ಥಿನಿಯರನ್ನ ಗೇಟ್ನಲ್ಲಿ ನಿಲ್ಲಿಸಿದ್ದಂತಹ ಪ್ರಾಂಶುಪಾಲ, ಉಡುಪಿಯ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಗಿದ್ದಂಥ ಘಟನೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ತಡೆ ಹಿಡಿದಿದೆ. ರಾಮಕೃಷ್ಣ ಪ್ರಶಸ್ತಿಗೆ ಹಿಜಾಬ್ ಹೋರಾಟಗಾರರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕಾಗಿ ಒತ್ತಡಕ್ಕೆ ಮಣಿದು ಪ್ರಶಸ್ತಿ ತಡೆ ಹಿಡಿದಿದೆ ರಾಜ್ಯ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಗೊಂದಲಗಳೇನಿದ್ದಾವೆ ಅಥವಾ ಆಗ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಇದ್ದಂಥ ಪ್ರಾಂಶುಪಾಲರು ತೆಗೆದುಕೊಂಡಂತಹ ಒಂದಷ್ಟು ಕ್ರಮಗಳೇನಿದ್ದಾವೆ, ಇದರ ವಿರುದ್ಧ ಸಾಕಷ್ಟು ಆಕ್ಷೇಪ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಇವರು ಭಾಜನರಾಗಿರ್ತಾರೆ. ಬಟ್ ಈಗ ಹಿಜಾಬ್ ಹೋರಾಟಗಾರರೇನಿದ್ದಾರೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಡ್ಯೂರಿಂಗ್ ದ ಹಿಜಾಬ್ ಇಶ್ಯೂ ಆದಾಗ ಆ ಸ್ಟೂಡೆಂಟ್ಸ್ನ ಯಾವ ರೀತಿ ಅವರು ವರ್ತನೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಅದನ್ನೇ ವಿತ್ಹೆಲ್ಡ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿಲ್ಲ, ಚರ್ಚೆ ಮಾಡಿ ಕೊಡ್ಬೇಕು. ಅದು ನಮ್ಮ ಇಲಾಖೆ ಕರ್ತವ್ಯ ಆಗ್ತದೆ. ಅದನ್ನ ನಾವು ಹೇಳಿದ್ದೀವಿ ಅಷ್ಟೇ. ಹಿಜಾಬ್ ತಡೆದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇದನ್ನ ಹೋಲ್ಡ್ ಮಾಡಿದ್ದಾರೆ. ನೋಡಿ, ಹಿಜಾಬ್ ಅಂತ ಶಾಸಕರು ಆರೋಪ ಮಾಡ್ತಾರೆ. ಅಲ್ಲ, ಆ ಭಾಗದ ಮಾಡ್ತಾರೆ. ಪೊಲಿಟಿಸೈಸ್ ಮಾಡೋದು ಬೇಡ. ಚೆಕ್ ಮಾಡಿ ಕಳಿಸೋದು, ಯಾರೇ ಏನೇ ವರ್ತನೆ ಆದ ತಕ್ಷಣ ನಾವು ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಆ ವರ್ತನೆಗೋಸ್ಕರ ನಾವು ಕೇಳಿರ್ತಕ್ಕಂಥದ್ದು ಬಿಟ್ರೆ ಮತ್ತಿನ್ನೇನಿಲ್ಲ. ಅವ್ರಿಗೆ ಕೊಡ್ತೀರಾ ಸರ್, ಹೇಗೆ ಅಂತ? ಅಲ್ಲ, ನೋಡ, ಇಲಾಖೆಯವ್ರು ಹೇಳ್ಬೇಕಲ್ಲ. ಇಲಾಖೆ ಅವಾರ್ಡ್ ಅವರು ಅವಾರ್ಡ್ ಕೊಡ್ಬೇಕಾದ್ರೆ ಒಂದು ಮಾನದಂಡ ಇರುತ್ತೆ. ಇದನ್ನ ಗಮನ ತಗೊಂಡಿಲ್ಲ, ಯಾಕೆಂದ್ರೆ ಅದು ಬಂದಿರಲಿಲ್ಲ ಆ ಟೈಮಲ್ಲಿ. ಅದು ಯಾವಾಗ ಬಂತು ಆ ಸಂದರ್ಭದಲ್ಲಿ ನಾವು ವಿಚಾರಗಳನ್ನು ಮತ್ತೆ ಪರಿಶೀಲನೆ ಮಾಡಿ ನಮಗೇನು ರಿಪೋರ್ಟ್ ಕಳಿಸಿ ಅಂತೇಳಿ ಅದಾದಮೇಲೆ ವಿತ್ಹೆಲ್ಡ್ ಮಾಡಿರೋದಷ್ಟೇ. ಐ ಹ್ಯಾವ್ ನಾಟ್ ಕ್ಯಾನ್ಸಲ್ಡ್ ಇಟ್. ವಿತ್ಹೆಲ್ಡ್ ಮಾಡಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡದೆ ಕೊಟ್ಟರೆ ಅದು ನಮ್ಮ ಸರ್ಕಾರದಿಂದ ತಪ್ಪಾಗ್ತದೆ. ಪಾಲನೆ ಮಾಡೋದಲ್ಲ ನೀವು, ನಾನು ಅದೇ ಹೇಳಿದ್ದು. ಪಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ವರ್ತನೆ ಅಷ್ಟೇ ನಾವು ಪ್ರಶ್ನೆ ಮಾಡಿದ್ದು. ಅದನ್ನ ಇದನ್ನ ಅಲ್ಲ, ಎಲ್ಲ ನಮಗೆಲ್ಲ ಮಾಹಿತಿ. ನೀವು ಇದು ಮಾಡಬೇಡಿ. ಯಾರೇ ಏನೇ ತಪ್ಪು ಮಾಡಿದ್ರೇನೋ ಅದು ಗೊತ್ತಾದಾಗ ಚೆಕ್ ಮಾಡಿ ಮಾಡೋದು ಒಳ್ಳೇದು. ಅದಕ್ಕೆ ವಿತ್ಹೆಲ್ಡ್ ತಡೆ ಮಾಡಿದೆ ಅಷ್ಟೇ ಹೊರತು ಡಿಸಿಷನ್ ತಗೊಂಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ತಡೆ ಹಿಡಿದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಹಿಂದೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಗೊಂದಲಗಳೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಸರ್ಕಾರದ ನಡೆಯ ನಿರ್ಧಾರಕ್ಕೆ ಕಾರಣ ಏನು, ಹಾಗಾದ್ರೆ ಏನು ಹೇಳ್ತಾ ಇದೆ? ಖಂಡಿತವಾಗ್ಲೂ ಶ್ರಮಂತೆ 2 ವರ್ಷದ ಹಿಂದೆ ನಡೆದಿರುವಂತಹ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತಾನೆ ಹೇಳ್ಬೋದು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರಾಮಕೃಷ್ಣ ಬಿಜಿ ಏನಿದ್ದಾರೆ, ಅವರಿಗೆ ಪ್ರಶಸ್ತಿ, ಉತ್ತಮ ಪ್ರಶಸ್ತಿ, ಒಂದು ರಾಜ್ಯ ಮಟ್ಟದ ಉತ್ತಮ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿತ್ತು. ಪ್ರಥಮ ಘೋಷಣೆ ಲೀಸ್ಟ್ ನಲ್ಲಿ ಕೂಡ ಅವರ ರಾಮಕೃಷ್ಣ ಬಿಜಿ ಅವರ ಹೆಸರು ಕೂಡ ಇತ್ತು. ಆದ್ರೆ ಕೊನೆಯ ಹಂತದಲ್ಲಿ ಈ ಒಂದು ಪ್ರಶಸ್ತಿಯನ್ನ ತಡೆದೇ ಹಿಡಿದಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಹಿಜಾಬ್ ಪರ ಹೋರಾಟವನ್ನ ಮಾಡಿರುವಂತಹ ಯಾರು ಹೋರಾಟಗಾರರಿದ್ದಾರೆ, ಅವರು ಈ ಒಂದು ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಇವರಿಗೆ ಒಂದು ರಾಜ್ಯ ಮಟ್ಟದ ಪ್ರಾಂಶುಪಾಲ ಅವಾರ್ಡ್ ಸಿಗಬಾರ್ದು, ಇವರು ಅರ್ಹರಲ್ಲ ಎಂಬ ಹೇಳಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ ಮತ್ತು ವಿವಾದವನ್ನ ಸೃಷ್ಟಿಸ್ತಾರೆ. ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಒಂದು ಅವಾರ್ಡ್ ಅನ್ನ ತಡೆದಿರುವಂತದ್ದು. ಸದ್ಯ ಈ ಒಂದು ತಡೆದಿರುವ ಅವಾರ್ಡ್ ಅನ್ನ ಮತ್ತೆ ಮರುಪರಿಶೀಲನೆ ಮಾಡಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಪರಿಶೀಲನೆ ಮಾಡಬೇಕೆಂಬುದು ಕೂಡ ಈ ಕುಂದಾಪುರ ಜನರ ಆಗ್ರಹ ಆಗಿರುವಂತದ್ದು. ಧನ್ಯವಾದ ಪ್ರಜ್ವಲ್, ನಿಮ್ಮೆಲ್ಲ ಮಾಹಿತಿಗಾಗಿ.